ನಮಸ್ಕಾರ. 64 ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ಕಳೆದ ಎಪಿಸೋಡ್ ಅಲ್ಲಿ ನಾವು ಎಕ್ಸ್ಪೆನ್ಸಸ್ ಬಗ್ಗೆ ತಿಳ್ಕೊಂಡ್ವಿ. ಈ ಎಪಿಸೋಡ್ ಅಲ್ಲಿ ಎಕ್ಸ್ಪೆನ್ಸಸ್ ನ ಹೇಗ್ ಮ್ಯಾನೇಜ್ ಮಾಡೋದು ಅಂತ ತಿಳಿಸ್ಕೊಡಕ್ಕೆ ನಮ್ ಜೊತೆ ಯುವರಾಜ್ ಅವರಿದ್ದಾರೆ. ಸರ್ ನಮಸ್ಕಾರ. ಶೋಗೆ ನಮಸ್ಕಾರ. ಸರ್, ಕಳೆದ ಎಪಿಸೋಡ್ ಅಲ್ಲಿ ಎಕ್ಸ್ಪೆನ್ಸಸ್ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಅದನ್ನ ಹೇಗ್ ಮ್ಯಾನೇಜ್ ಮಾಡೋದು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ ಪ್ಲೀಸ್? ಮೊದ್ಲೇ ಹೇಳಿದಾಗ ಎಕ್ಸ್ಪೆನ್ಸಸ್ ನ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕಡಿಮೆ ಇನ್ಕಮ್ ಇರಲಿ ಜಾಸ್ತಿ ಇನ್ಕಮ್ ಇದ್ರೂ ಕೂಡ ಎಕ್ಸ್ಪೆನ್ಸಸ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ಬೋದು ಎಕ್ಸ್ಪೆನ್ಸಸ್ ಹೇಗೆ ಮ್ಯಾನೇಜ್ ಮಾಡೋದು ಅಂತ. ನೋಡಿ, ಇದ್ರ ಮೊದಲನೇದಾಗಿ ಎಕ್ಸ್ಪೆನ್ಸಸ್ ಬಜೆಟಿಂಗ್ ಮಾಡ್ಬೇಕಾಗತ್ತೆ. ಬಜೆಟಿಂಗ್ ಹೇಗ್ ಮಾಡ್ತೀವಿ ಅಂತ ಅಂದ್ರೆ, ಇಲ್ಲಿ ನಾವು ಸೆಗ್ರಿಗೇಟ್ ಮಾಡಿ, ಮೊದಲೇ ಹೇಳಿದಾಗ ನಾನು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಮತ್ತೆ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಅಂತ ಇದೆ, ಜೊತೆಗೆ ಡಿಪೆಂಡೆಂಟ್ಸ್. ಈ ಮೂರನ್ನು ಏನ್ ಖರ್ಚುಗಳು ಏನಿದೆ ಇದನ್ನ ಸಪ್ರೇಟ್ ಮಾಡ್ಬೇಕಾಗತ್ತೆ. ಕೌಟುಂಬಿಕ ಖರ್ಚುಗಳು ಅಂತ ಅಂದ್ರೆ ಈ ತರ ಬರ್ಬೋದು. ರೆಂಟ್ ಇರ್ಬೋದು, ಅಥವಾ ಗ್ರಾಸರಿ, ಎಲೆಕ್ಟ್ರಿಸಿಟಿ ಎಷ್ಟಾಗತ್ತೆ, ಕೇಬಲ್ ಎಷ್ಟಾಗತ್ತೆ, ಮಿಲ್ಕ್ ಎಷ್ಟಾಗ್ಬೋದು, ಈ ತರ ಎಲ್ಲ ನಾವು ಲಿಸ್ಟ್ ಔಟ್ ಮಾಡ್ಬೇಕಾಗತ್ತೆ. ಎಷ್ಟೋ ಸರಿ ಮರ್ತೋಗಿರುತ್ತೆ, ಎಷ್ಟು ಮಾಡಿರ್ತೀವಿ ಅಂತ ಗೊತ್ತಿರಲ್ಲ. ಈ ತರ ಲಿಸ್ಟ್ ಔಟ್ ಮಾಡಿರೋದ್ರಿಂದ ನಮ್ಗೆ ಎಲ್ಲಿ ಖರ್ಚು ಮಾಡ್ತೀವಿ ಅಂತ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಇದೆಲ್ಲ ಕವರ್ ಆಗಿದೆ ನೋಡಿ, ಮೆಡಿಸಿನ್ಸ್ ಇದೆ, ಜೊತೆಗೆ ಇಂಟರ್ನೆಟ್ ಇದೆ, ಪ್ರತಿಯೊಂದನ್ನು ಕವರ್ ಆಗ್ಲೇಬೇಕಿಲ್ಲ. ಕವರ್ ಆದ್ರೆ ಇವೆಲ್ಲ ಹೌಸ್ ಹೋಲ್ಡ್ ರಿಲೇಟೆಡ್ ಅಂತ. ಈಗ ಮನೆ ಖರ್ಚಿಗೆ ಸಂಬಂಧಪಟ್ಟಂಗೆ ವೆಚ್ಚಗಳು ಮಾಡೋವಂಥದ್ದು ಇಷ್ಟೆಲ್ಲ ಮಾಡ್ಬೋದು. ಜೊತೆಗೆ ಇಷ್ಟೆಲ್ಲ ಎಷ್ಟು ಅಂತ ಗೊತ್ತಾಗತ್ತೆ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಗೊತ್ತಾಗತ್ತೆ. ಅದಾದ ನಂತರ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್, ನಮ್ಮ ಜೀವನ ಶೈಲಿ ಹೇಗಿದೆ ಅದ್ರ ಪ್ರಕಾರ ನಾವು ಖರ್ಚುಗಳು ಮಾಡ್ತಾ ಬರ್ತೀವಿ. ಬಟ್ಟೆ ತಗೊಳ್ಳೋದಿರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಇರ್ಬೋದು, ಅಥವಾ ವೆಕೇಶನ್ಸ್ ಇರ್ಬೋದು. ಇದೆಲ್ಲ ನಾವು ಲೈಫ್ ಸ್ಟೈಲ್ ರಿಲೇಟೆಡ್. ಕೆಲವೊಬ್ರು ಕಡಿಮೆ ವೆಕೇಶನ್ಗೆ ಹೋಗ್ಬೋದು, ದೊಡ್ಡ ವೆಕೇಶನ್ಗೆ ಹೋಗ್ಬೋದು. ಆ ತರ ಎಷ್ಟು ಬಜೆಟ್ ಅಂತ ಮಾಡ್ಕೋಬೇಕು. ಇದನ್ನ ಸುಮ್ಮನೆ ಫಿಗರ್ ತೋರಿಸಿರೋದು, ಇದೆಲ್ಲ ಮೆನ್ಷನ್ ಆಗಿರೋದು ಸುಮ್ಮನೆ ನಾನು ಕೆಲವೊಂದು ಇನ್ಫಾರ್ಮೇಶನ್ ಹಾಕಿರೋದು. ನೀವು ಅದನ್ನ ಬಜೆಟ್ ಮಾಡ್ಬೋದು, ಎಷ್ಟಿದೆ ಅಂತ ನಿಮಗೆ ಸಂಬಂಧಪಟ್ಟಂಗೆ ಬಜೆಟ್ ಮಾಡ್ಕೋಬೋದಾಗುತ್ತೆ. ಇದೆಲ್ಲ ಲೈಫ್ ಸ್ಟೈಲ್ ರಿಲೇಟೆಡ್, ಚಾರಿಟಿ ಮಾಡಿರ್ಬೋದು, ಬೇರೆ ಏನಾದ್ರೂ ಇರ್ಬೋದು. ಇದು ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಯ್ತು. ಜೊತೆಗೆ ನೀವು ಡಿಪೆಂಡೆಂಟ್ ಎಕ್ಸ್ಪೆನ್ಸಸ್, ಮಕ್ಕಳಿಗೆ ಸ್ಕೂಲಿಂದ ಇರ್ಬೋದು, ಅದನ್ನ ನಂತರ ಬೇರೆ ಏನಾದ್ರೂ ಇರ್ಬೋದು, ಪೇರೆಂಟ್ಸ್ಗೆ ಇರ್ಬೋದು, ಅಥವಾ ಸಿಬ್ಲಿಂಗ್ಸ್ಗೆ ಖರ್ಚು ಮಾಡಬಹುದು. ಇದು ಎಲ್ಲದ ಇನ್ಫಾರ್ಮೇಶನ್ ನಾವು ಬಜೆಟ್ ಮಾಡಿದ್ರೆ ನಾವು ಎಷ್ಟು ಖರ್ಚು ಮಾಡ್ತೀವಿ, ಎಲ್ಲಿ ಮಾಡ್ತೀವಿ ಅಂತ ಗೊತ್ತಾಗತ್ತೆ. ಇದು ವರ್ಷಕ್ಕೊಂದ್ಸರಿ ಇದೆಲ್ಲ ಮಾಡಿರ್ತೀವಲ್ಲ, ಅವಾಗ ಇಲ್ಲೆಲ್ಲ ಬರ್ಕೊಂಡು ಹೋಗ್ಬೋದು. ನಾವು ಏಪ್ರಿಲ್ ತಿಂಗಳಲ್ಲಿ ಇಷ್ಟ ಆಗತ್ತೆ, ಮೇ ತಿಂಗಳಲ್ಲಿ ಇಷ್ಟು ಅಂತ ನಾವು ಬರೀತಾ ಹೋಗ್ಬೋದು. ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಮಾಡ್ತಾ ಹೋದ್ರೆ ಅಟ್ಲೀಸ್ಟ್ ಒಂದು 6 ತಿಂಗಳು ಫಾಲೋ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಗೊತ್ತಾಗತ್ತೆ ನಾವು ಸರಿಯಾದ ರೀತಿ ಖರ್ಚುಗಳು ಮಾಡ್ತಾ ಇದೀನಿ ಅಥವಾ ಬಜೆಟ್ ಮಾಡಿ ಸರಿ ಇದೆ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಮುಂದೆ ಇದನ್ನ ಬಜೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಎಕ್ಸ್ಪೆನ್ಸಸ್ ಮ್ಯಾನೇಜ್ಮೆಂಟ್. ಇನ್ನೊಂದು, ಖರ್ಚು ಮಾಡ್ಬೇಕಾದ್ರೆ ನಾವು ಹೇಗೆ ನಾನು ಮೊದಲೇ ಹೇಳಿದಾಗೆ ಬ್ಯಾಂಕ್ ಅಕೌಂಟ್ ಹೀಗಿರ್ಬೇಕು ಅಂತ ಹೇಳಿದೆ ಅಲ್ಲ. ಇದರಲ್ಲಿ ಮೊದಲನೇ ಮೈನ್ ಅಕೌಂಟ್ ಇಲ್ಲಿ ಸಂಬಳ ಕ್ರೆಡಿಟ್ ಆಗುತ್ತೆ. ಜೊತೆಗೆ ಇದಕ್ಕೆಲ್ಲ ATM ಮತ್ತೆ ಡೆಬಿಟ್ ಕಾರ್ಡ್ ಮತ್ತೆ ಆನ್ಲೈನ್ ಪೇಮೆಂಟ್ಸ್ ಎಲ್ಲ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಮೊದಲೇ ಹೇಳಿದಾಗ ಆಲ್ರೆಡಿ ಬಜೆಟ್ ಮಾಡಿದ್ರಿ, ಇದ್ರಲ್ಲಿ ಬಜೆಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ, ಖರ್ಚು ಎಷ್ಟು ಬರುತ್ತೆ ಗೊತ್ತಿದೆ, ಸ್ಟಾರ್ಟಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟರಾಯ್ತು. ಈ ಅಕೌಂಟಿಗೆ ಪ್ರತಿ ತಿಂಗಳು ಸಂಬಳ ಬಂದ ತಕ್ಷಣ ಸಂಬಳ ಬಂದವ್ರಿಗೆ ಅದು, ಇಲ್ಲ ಅಂದ್ರೆ ಎಕ್ಸ್ಪೆನ್ಸ್ ಬೇರೆ ಬಿಸ್ನೆಸ್ ಅಲ್ಲಿ ಇದ್ದವ್ರಿಗೆ ಬೇರೆ ರೀತಿ ಮಾಡ್ಬೇಕಾಗತ್ತೆ. ಇದೆಲ್ಲ ನಾನು ರೆಗ್ಯುಲರ್ ಇನ್ಕಮ್ ಬರುತ್ತೆ ಅಂತ ಇಮ್ಯಾಜಿನ್ ಮಾಡಿ ಹೇಳ್ತಾ ಇದ್ದೀನಿ. ಇದನ್ನ ಟ್ರಾನ್ಸ್ಫರ್ ಮಾಡಿ ಇಲ್ಲಿಗೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಲ್ಲಿಂದ ಮಾಡ್ತೀವಿ. ಜೊತೆಗೆ ATM, ಡೆಬಿಟ್ ಕಾರ್ಡ್ ಎಲ್ಲ ಪರ್ಸನಲ್ ಎಕ್ಸ್ಪೆನ್ಸ್ ಒಂದೇ ಕಡೆ ಇರುತ್ತೆ. ಕ್ರೆಡಿಟ್ ಕಾರ್ಡ್ ಬದಲಿಗೆ ಇದರಿಂದ ಮಾಡಿದ್ರೆ ಏನಾಗುತ್ತೆ, ಕೊನೆಗೆ ಎಲ್ಲೆಲ್ಲಿ ಖರ್ಚು ಮಾಡಿದ್ದೀನಿ ಅಂತ ತಿಂಗಳಲ್ಲಿ ಕೊನೆಯಲ್ಲಿ ವರ್ಷದ ಕೊನೆಯಲ್ಲೆಲ್ಲ ತೆಗೆದು ನೋಡಿ, ಸ್ಟೇಟ್ಮೆಂಟ್ ತೆಗೆದು ಒಂದೇ ಕಡೆ ಸಿಗುತ್ತೆ. ಬೇರೆ ಎಲ್ಲೂ ಖರ್ಚು ಮಾಡೋ ಅವಶ್ಯಕತೆ ಬರಲ್ಲ. ಇದು ಮುಖ್ಯವಾಗಿ ನಾವು ಖರ್ಚುಗಳನ್ನ ಹೇಗೆ ಎಕ್ಸ್ಪೆನ್ಸಸ್ ಮ್ಯಾನೇಜ್ಮೆಂಟ್ಗೆ ಅಂದ್ರೆ ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ನಾವು ಒಂದು ಬಜೆಟ್ ಮಾಡಿರ್ತೀವಿ, ಜೊತೆಗೆ ಖರ್ಚುಗಳನ್ನ ಎಲ್ಲೆಲ್ಲಿ ಒಂದು ಅಕೌಂಟ್ ಮುಖಾಂತರ ಮಾಡಿರೋದ್ರಿಂದ ನಿಮ್ಗೆಲ್ಲ ಲೆಕ್ಕ ಸಿಗುತ್ತೆ. ಎಲ್ಲೂ ಜಾಸ್ತಿ ಆಗೋದಾಗ್ಲಿ ಕಡಿಮೆ ಆಗೋಲ್ಲ. ಅಕಸ್ಮಾತ್ ಕಡಿಮೆ ಬಜೆಟ್ ಮಾಡಿದ್ರೆ ನೆಕ್ಸ್ಟ್ ಮುಂದಿನ ವರ್ಷ ಮಾಡ್ಬೇಕಾದ್ರೆ ಬಜೆಟ್ ಮಾಡ್ಬೇಕಾದ್ರೆ ನಾವು ಖರ್ಚು ಜಾಸ್ತಿ ಮಾಡ್ಬೇಕಾ ಅಥವಾ ಬಜೆಟ್ ಜಾಸ್ತಿ ಮಾಡ್ಬೇಕಾ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಒಂದೇ ಕಡೆ ಇನ್ಫಾರ್ಮೇಶನ್ ಇರೋದ್ರಿಂದ ನೀವು ಪ್ರತಿ ಸಲ ಮೇಂಟೈನ್ ಮಾಡ್ಬೇಕು ಅಂತೇನೆ. ಕೆಲವೊಂದು ಸಾಫ್ಟ್ವೇರ್ಗಳೆಲ್ಲ, ಆಪ್ಗಳೆಲ್ಲ ಇದೆ, ಬಟ್ ಅದೆಲ್ಲ ಡಿಪೆಂಡೆನ್ಸಿ ಆಗಿರೋದು ಇದು ನಿಮ್ಮ ಸ್ವಂತದಲ್ಲಿ ಮಾಡ್ಕೋಬೋದಾಗುತ್ತೆ. ಅದೆಲ್ಲ ಇನ್ಫಾರ್ಮೇಶನ್ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಇದು ನಮ್ಮಲ್ಲೇ ಇರುತ್ತಲ್ಲ, ನಾವೇ ಸ್ವಂತ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಮೂರನೇದು, ನಮಗೆ ಖರ್ಚಿನಲ್ಲಿ ಹೇಗೆ ಥಂಬ್ ರೂಲ್ ಅನ್ನೋದು ಒಂದು ಮೆನ್ಷನ್ ಮಾಡೋದು ಮೊದಲೇ ಒಂದು ದಿನ ಸೆಷನ್ಗಳ ಹೇಳಿದ್ದೆ. ಖರ್ಚಿನ ನಮ್ಮ ಇನ್ಕಮ್ ಏನ್ ಬರುತ್ತೆ ಅದನ್ನ 3 ಭಾಗ ಮಾಡ್ಬೇಕು. ಒಂದು ಖರ್ಚು, ಮತ್ತೊಂದು ಲೋನ್. ಎಲ್ಲ ಲೋನ್ಸ್ ಅಸೆಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಲೋನ್ ಯಾವ್ದಾದ್ರು ಇರ್ಬೋದು, ಅಸೆಟ್ ಕ್ರಿಯೇಷನ್ ಇರ್ಬೋದು, ಪ್ರಾಪರ್ಟಿ, ಅಥವಾ ನಾವು ಇವನ್ ವೆಹಿಕಲ್ ತಗೊಳ್ತಾ ಇರ್ಬೋದು. ಎಲ್ಲ ಲೋನ್ EMI ಸೇರಿ ಮೂರನೇ ಒಂದು ಭಾಗಕ್ಕಿಂತ ಜಾಸ್ತಿ ಇರ್ದ ಹಾಗೆ ನೋಡ್ಕೊಂಡ್ರೆ ತುಂಬಾ ಒಳ್ಳೇದು. ಎಷ್ಟೋ ಸರಿ ಏನಾಗುತ್ತೆ, ಇನ್ನೂ ಜಾಸ್ತಿ ಕೊಟ್ಟಿರ್ತಾರೆ ಬ್ಯಾಂಕ್ ಅಲ್ಲಿ ಹೋಯ್ತು ಅಂದ್ರೆ 60% ನಿಮ್ಗೆ ಸಂಬಳ ಎಷ್ಟು ಬರುತ್ತೋ ಅಷ್ಟರಲ್ಲಿ
60-70% ನಿಮ್ಗೆ ಇದನ್ನ ಕೊಡೋದು ಜಾಸ್ತಿ ಇರುತ್ತೆ, ಅಂದ್ರೆ ಲೋನ್ ಕೊಡ್ತಿರ್ತಾರೆ. ಅದನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆ. ತುಂಬಾ ಲೋನ್ ಜಾಸ್ತಿ ತಗೊಂಡಷ್ಟು ನಮ್ಗೆ ಹಿಂಸೆ ಆಗತ್ತೆ. ಅಂದ್ರೆ ಎಷ್ಟೇ ದುಡಿದ್ರು ಕೂಡ ಸಾಕಾಗಲ್ಲ, ನಮ್ಗೆ ಖರ್ಚು ಮಾಡ್ಬೇಕಾಗ್ಲಿ ಅಥವಾ ಜೀವನ ಶೈಲಿ ಮಾಡ್ಬೇಕಾದ್ರೆ ಇರಲ್ಲ. ಹಾಗಾಗಿ ಯಾವತ್ತೂ ಮೂರನೇ ಒಂದು ಭಾಗ ಇರುವಷ್ಟು ಮಾಡೋದು ಒಳ್ಳೇದು. ಈಗ 1 ಲಕ್ಷ ರೂಪಾಯಿ ಇನ್ಕಮ್ ಇತ್ತು ಅಂದ್ರೆ ಆದಷ್ಟು 35,000ಕ್ಕಿಂತ ಜಾಸ್ತಿ EMI ಇಲ್ಲದೆ ಇರೋ ತರ ನೋಡ್ಕೊಂಡ್ರೆ ಒಳ್ಳೇದು. ಅದೇ ರೀತಿ ಖರ್ಚು ಕೂಡ 30,000-35,000ಕ್ಕಿಂತ ಜಾಸ್ತಿ ಇಲ್ಲದೆ ಇರೋ ತರ ನೋಡ್ಕೋಬೇಕು. ಇನ್ನೊಂದು ಮೂರನೇದಾಗಿ, ಈಗ ಕಂಪಲ್ಸರಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು. ಎಷ್ಟೇ ದುಡಿಲಿ, ನಾವು 10,000 ದುಡಿಬಹುದು ಅಥವಾ 1 ಲಕ್ಷ ದುಡಿಬಹುದು, 10 ಲಕ್ಷ ದುಡಿಬಹುದು, ಸ್ವಲ್ಪ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಒಂದು ಭಾಗನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಇದು ಮಾಡಿದ್ರೆ ಏನಾಗತ್ತೆ, ಒಂದು ಕರೆಂಟ್ ಇದನ್ನ ಎಂಜಾಯ್ ಮಾಡ್ತಿರ್ತೀರಾ, ಕರೆಂಟ್ ಲೈಫ್ ಸ್ಟೈಲ್ ಎಂಜಾಯ್ ಮಾಡ್ತೀರಾ, ಜೊತೆಗೆ ನೀವು ಅಸೆಟ್ ಕ್ರಿಯೇಟ್ ಮಾಡ್ತೀರಾ. ಫ್ಯೂಚರ್ಗೆ ಬೇಕಾದಾಗ ಅಸೆಟ್ ಕ್ರಿಯೇಟ್ ಮಾಡೋದ್ರ ಲಿಮಿಟ್ ಅಲ್ಲಿ ಇರ್ತೀರಾ. ತುಂಬಾ ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ಎಷ್ಟೋ ಜನ ಆಗುತ್ತೆ ಓವರ್ ಕಮಿಟ್ಮೆಂಟ್ ಮಾಡ್ಕೊಂಡು EMI ಕಟ್ಟೋದ್ರಲ್ಲೇ ಜೀವನ ಎಲ್ಲ EMI ಕಟ್ಟೋದ್ರಲ್ಲ ಆಗೋಗುತ್ತೆ. ಆದಷ್ಟು ನಾವು ಅದನ್ನ ಅವಾಯ್ಡ್ ಮಾಡಿ, EMI ತಗೊಂಡ್ರು ಕೂಡ ನನಗೆ ಅದು ಮ್ಯಾನೇಜ್ ಮಾಡೋ ತರ ಇರಬೇಕು. ಆ ರೀತಿ ನಾವು EMI ತಗೋಬೇಕು. ಅದು ಮೂರನೇ ಒಂದು ಭಾಗ ಆಗುತ್ತೆ. ಇನ್ನೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೇಳಿದಾಗ, ನಾವು ಈಗ ಕರೆಂಟ್ ಎಂಜಾಯ್ ಮಾಡ್ತೀವಿ, ಫ್ಯೂಚರ್ಗೂ ಕೂಡ ಅಸೆಟ್ ಕ್ರಿಯೇಟ್ ಮಾಡ್ತೀವಿ. ಮತ್ತೆ ರಿಟೈರ್ಮೆಂಟ್ ಆದ್ಮೇಲೆ ಎಲ್ರಿಗೂ ಪೆನ್ಷನ್ ಬರ್ತಾರಲ್ಲ, ಪೆನ್ಷನ್ ಹೇಗೆ ತಗೋಬೇಕು? ನಮ್ಮ ಇನ್ಕಮ್ ನಾವು ದುಡಿಯೋ ಸ್ಟಾಪ್ ಮಾಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅದು ನಮ್ಗೆ ದುಡಿಮೆ ಕೊಡ್ಬೇಕಾಗುತ್ತೆ. ಆ ದುಡಿಮೆ ಕೊಡ್ಬೇಕಂದ್ರೆ ನಾವು ಈಗಲಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಮಂತ್ ಸಂಬಳ ಬಂದಿದ್ದು ಫಸ್ಟ್ ಮಂತ್ ಇಂದ ನಾವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಲೇಟ್ ಆಗಿ ಮಾಡ್ಬೇಕು ಅಂತ ಏನಿಲ್ಲ. ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಕಾಂಪೌಂಡಿಂಗ್ ಎಫೆಕ್ಟ್ ಚೆನ್ನಾಗತ್ತೆ. 5 ವರ್ಷ, 10 ವರ್ಷ, 20 ವರ್ಷ ಎಲ್ಲ ಆಯ್ತು, 22 ವರ್ಷದಲ್ಲಿ ಅಥವಾ 23ನೇ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಅದನ್ನ ನೆಕ್ಸ್ಟ್ ಸೆಷನ್ ಹೇಳ್ತೀನಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ. ಬಟ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಅವ್ರು 45-50 ವರ್ಷ ಆಗೋಷ್ಟೊತ್ತಿಗೆ ಅದು ಬೇಕಾದಷ್ಟು ಅವ್ರಿಗೆ ಕಾರ್ಪಸ್ ಇರುತ್ತೆ. ಕಾರ್ಪಸ್ ಇರೋದ್ರಿಂದ ಅದೇ ಕಾರ್ಪಸ್ ಅವರು ಇನ್ಕಮ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಪ್ರತಿ ತಿಂಗಳು ಸಂಬಳ ಹೇಗೆ ಬರುತ್ತೆ ಅದೇ ರೀತಿ ನಮ್ಗೆ ಪೆನ್ಷನ್ ಹೇಗೆ ಬರುತ್ತೆ ಬೇರೆಯವ್ರಿಗೆಲ್ಲ, ಗೌರ್ಮೆಂಟ್ ಹಳೆ ಮೊದ್ಲಿದ್ದ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆಲ್ಲ ಹೇಗೆ ಪೆನ್ಷನ್ ಬರುತ್ತೆ ಅದೇ ರೀತಿ ನಾವು ಕೂಡ ಪೆನ್ಷನ್ ಬರೋ ತರ, ಇನ್ನು ಮಂತ್ಲಿ ಇನ್ಕಮ್ ಬರೋ ತರ ಮಾಡಿ ನಾವು ರಿಟೈರ್ಡ್ ಆದ್ಮೇಲೆ ಒಳ್ಳೆ ಜೀವನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಇನ್ನೊಂದು ಏನಾಗುತ್ತೆ ಅಂದ್ರೆ, ಜನರಲ್ ಪ್ರಿನ್ಸಿಪಲ್ ಏನಾಗಿದೆ, ಖರ್ಚು ಇನ್ಕಮ್ ಬರುತ್ತೆ, ಆದಾಯ ಬರುತ್ತೆ, ಅದರಲ್ಲಿ ಖರ್ಚು ಮಾಡ್ತೀವಿ, ಉಳಿದಿದ್ದನ್ನ ಸೇವಿಂಗ್ಸ್ ಮಾಡ್ತೀವಿ ಅಂತ ಇರುತ್ತೆ. ಜನರಲಿ ಏನಾಗುತ್ತೆ, ವಾರನ್ ಬಫೆಟ್, ಒನ್ ಆಫ್ ದಿ ರಿಚೆಸ್ಟ್ ಇನ್ವೆಸ್ಟರ್ ಇನ್ ದ ವರ್ಲ್ಡ್, ಅವ್ರು ಹೇಳ್ತಾರೆ ಫಸ್ಟ್ ಇನ್ಕಮ್ ಏನ್ ಬರುತ್ತೆ ಸೇವಿಂಗ್ಸ್ ಮಾಡ್ಬೇಕು, ಉಳಿದಿದ್ದನ್ನ ಎಕ್ಸ್ಪೆನ್ಸಸ್ ಮಾಡ್ಬೇಕಂತ. ಬಟ್ ಎಲ್ಲದ್ರಲ್ಲೂ ಆಗದೆ ಇರ್ಬೋದು ಇದು, ಕೆಲವೊಂದು ವಿಷಯದಲ್ಲಿ ಯಾಕೆಂದ್ರೆ ನೀಡ್ಸ್ ಆಗಿಲ್ಲ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಕ್ ದುಡ್ಡು ಇರಲ್ಲ. ಹಾಗೆ ಸ್ಟಾರ್ಟಿಂಗ್ ಇಂದ ನಾವು ಸ್ವಲ್ಪನಾದ್ರು ಇನ್ವೆಸ್ಟ್ಮೆಂಟ್ ಹ್ಯಾಬಿಟ್ ಅಂತ ಮಾಡಿ ಅದನ್ನ ನಂತರ ಮಾಡ್ತಾ ಹೋಯ್ತು ಅಂದ್ರೆ ಖರ್ಚುಗಳು ಕಡಿಮೆ. ಮುಖ್ಯವಾಗಿ ಬೇಕಾದ್ರೆ ಖರ್ಚುಗಳು ಕಡಿಮೆ ಮಾಡಬೇಕು. ಖರ್ಚುಗಳು ಕಡಿಮೆ ಮಾಡೋದ್ರಿಂದ ಉಳಿಯುತ್ತೆ. ಅನ್ನೆಸೆಸರಿ ಖರ್ಚು ಮಾಡೋದು, ನೋಡಿದ ತಕ್ಷಣ ತಗೋಬೇಕನ್ನೋದು, ಅಥವಾ ಮತ್ತೊಬ್ರು ಹಾಕೊಂಡಿದ್ದಾರೆ ಬಟ್ಟೆ ಹಾಕೊಂಡಿದ್ದಾರೆ ಆ ತರ ಹಾಕೋಬೇಕು, ಮತ್ತೊಬ್ರು ಏನೋ ವೆಹಿಕಲ್ ತಗೊಂಡು ಅದು ತಗೋಬೇಕು ಅಂತಂದ್ರೆ ಖರ್ಚುಗಳು ಜಾಸ್ತಿ ಆಗ್ತವೆ, ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. ಇವಾಗ ಎಂಜಾಯ್ ಮಾಡಿದ್ರೆ ಮುಂದೆ ಸ್ಟ್ರಗಲ್ ಮಾಡ್ಬೇಕಾಗತ್ತೆ. ಅದೇ ಈಗಲೇ ಸ್ವಲ್ಪ ನಾವು ಖರ್ಚು ವೆಚ್ಚದಲ್ಲಿ ನಾವು ಕಡಿವಾಣ ಹಾಕಿದ್ರೆ ಮುಂದಿನ ದಿನ ಅದನ್ನ ಬೆಳೆಯಕ್ ಬಿಡ್ಬೇಕು. ಉಳಿದಿದ್ದನ್ನ ಕಡೆಯನ್ ಮಾಡ ಸುಮ್ನೆ ಅಕೌಂಟಲ್ಲಿ ದುಡ್ಡು ಇಟ್ಕೊ, ಅದು ಬೆಳೆಯಕ್ ಬಿಟ್ರೆ ಏನಾಗುತ್ತೆ ಮುಂದೆ ಚೆನ್ನಾಗಿರುತ್ತೆ, ಹೀಗೆ ಒಳ್ಳೆ ಜೀವನ ಮಾಡ್ಲಿಕ್ಕೆ ಉಪಯೋಗ ಆಗುತ್ತೆ. ಇದು ಕೆಲವೊಂದು ವಿಷಯಗಳು ವೀಕ್ಷಕರಿಗೆ ಇದು ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಓಕೆ, ತುಂಬಾ ಧನ್ಯವಾದಗಳು ಸರ್. ಎಕ್ಸ್ಪೆನ್ಸಸ್ ಬಗ್ಗೆ ತಿಳ್ಕೊಂಡ್ವಿ, ಎಕ್ಸ್ಪೆನ್ಸಸ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಹೋಪ್ಫುಲಿ ನಮ್ ವೀಕ್ಷಕರಿಗೆ ಇದರಿಂದ ಹೆಲ್ಪ್ ಆಗತ್ತೆ, ಮತ್ತೆ ಇದರಲ್ಲಿ ಸ್ವಲ್ಪನಾದ್ರೂ ಅವರು ಫಾಲೋ ಮಾಡಿ ಅವ್ರ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಗತ್ತೆ ಅಂತ ನಾವು ಅನ್ಕೋತೀವಿ. ನಿಮ್ಮ ಸಮಯನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ಹಣಕಾಸು ನಿರ್ವಹಣೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಯುವರಾಜ ಅವರನ್ನು ಸಂಪರ್ಕಿಸಬಹುದು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ.